ಇಂಡಿಯಾಲಿದ್ದಾಗ ನಾನು ಸ್ಕೂಲು ಕಾಲೇಜು ಅದು ಬಿಡಿ ನಾನು ಕೆಲ್ಸಕ್ಕೆ ಹೋಗುವಾಗಲೂ ಆಲ್ಮೋಸ್ಟ್ ದಿನ ಬೆಳಗ್ಗೆ ನಮ್ಮ ಅಮ್ಮನೇ ತಿಂಡಿ ತಿನ್ನಿಸಿ ಕಳಿಸ್ತಿದ್ರು. ನಾನು ಲೇಟಾಗಿ ಎದ್ದು ಗಡಿಬಿಡಿಲಿ ರೆಡಿ ಆಗ್ತಿದ್ದೆ. ಇನ್ನು IT ಜಾಬ್ ಕತೆ ನಿಮಗೆ ಗೊತ್ತಲ್ಲ. ನಂಗೆ ಇದ್ದಿದ್ದ ವರ್ಕ್ ಪ್ರೆಷರ್ಗೆ ನಾನು ಸರಿಯಾಗಿ ಲಂಚೇ ಮಾಡ್ತಿರ್ಲಿಲ್ಲ. ಅದಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಇನ್ನು ನಾನು ಆಫೀಸ್ಗೆ ಹೋಗಿ ತಿಂಡಿ ಪಕ್ಕ ಮಾಡಲ್ಲ ಅಂತ ನಮ್ಮ ಅಮ್ಮಗೂ ಗೊತ್ತಿತ್ತು. ಅದಕ್ಕೆ ನಾನು ರೆಡಿ ಆಗ್ತಿದ್ರೆ ಪಾಪ ಹಿಂದೆನೇ ಬಂದು 2 ತುತ್ತು 1 ತುತ್ತಾದರೂ ತಿನ್ನು ಅಂತ ತಿನ್ನಿಸೋರು. ನಾನು ಇಷ್ಟಪಟ್ಟು ಕುಡಿತಿದ್ದಿದ್ದು ಬಾದಾಮಿ ಹಾಲು, ಅದನ್ನು ಮಾಡಿ ಆರಿಸಿ ತಣ್ಣಗೆ ಮಾಡಿ ಇಟ್ಟಿರೋರು. ನಾನು ಒಂದೇ ಸಮ ಗಟ್ಕಟ ಅಂತ ಕುಡಿದು ಓಡ್ತಿದ್ದೆ. ಇಂಡಿಯಾಲಿದ್ದಾಗ ಒಂದಿನಾನು ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ದಿರೋ ನಾನು ಆಸ್ಟ್ರೇಲಿಯಾಗೆ ಬಂದು ಬೆಳಗ್ಗೆನೆ ಬ್ರೇಕ್ಫಾಸ್ಟು, ಲಂಚು, ಫ್ರೂಟ್ಸು, ಸ್ನ್ಯಾಕ್ಸು ಎಲ್ಲನೂ ರಜತಕ್ಕೆ ಪ್ಯಾಕ್ ಮಾಡಿ ನಾನು ತಿಂತಿದ್ದೀನಿ. ರಜತ್ ಆಫೀಸ್ಗೆ ಹೋಗೋದು 6 ಗಂಟೆಗೆ, ಆಗ ಮಾತ್ರ ಬೆಳಗ್ಗೆನೆ ಎದ್ದು ಪ್ಯಾಕ್ ಮಾಡ್ತೀನಿ. ಅದು ಗ್ರೇವಿ ಪಲ್ಯ ಏನಾದರೂ ಇದ್ದರೆ ರಾತ್ರಿನೇ ಮಾಡಿಟ್ಟು ಬೆಳಗ್ಗೆ ಬರೀ ಚಪಾತಿ ಹಾಕೋದು ಇಲ್ಲ ರೈಸ್ ಮಾಡೋದು ಈ ಥರ ಕೆಲಸ ಇಟ್ಕೋತೀನಿ. ಕೆಲವು ಸಲ ಜಿಮ್ಗೆ ಹೋಗಬೇಕು ಅಂತ 4:15ಗೆಲ್ಲ ಹೊರಡ್ತಾರೆ, ಆಗ ನೈಟೇ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. 11 ತಿಂಗಳು ಮುಂಚೆ ಇದ್ದಿದ್ದು ನಾನೇನಾ ಇದು ಅಂತ ನಿಜ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ. ಲೈಫ್ ಎಷ್ಟು ಚೇಂಜ್ ಆಗೋಗಿದೆಯಲ್ಲ ಅನಿಸುತ್ತೆ. ನಂಗೆ ಗೊತ್ತು ಇದನ್ನೆಲ್ಲ ಎಲ್ಲರೂ ಮಾಡೋದೆ ಅಂತ, ಬಟ್ ಯಾರಿಗೆಲ್ಲ ಇದು ಹೊಸ್ತೋ, ಲೈಫಲ್ಲಿ ಮದುವೆ ಆಗಿ ಈ ಥರ ಚೇಂಜಸ್ ನೋಡ್ತಿರ್ತಾರೋ, ಯಾರೆಲ್ಲ ಇದನ್ನ ಮುಂಚೆಯಿಂದ ಮಾಡ್ತಿರ್ತಿರೋ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಎಸ್ಪೆಷಲಿ ಅಮ್ಮಂದಿರಿಗೆ. ನಾನು ಇದನ್ನು ಬರೆಯುವಾಗ ನಮ್ಮ ಅಮ್ಮನ ನೆನೆಸ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಹತ್ತಿದ್ದೀನಿ.